ಯಾರಿದ್ರಮ್ಮ ಮನೇಲಿ? ಒಂದು ಲೆಟ್ರ್ ಬಂದಿದೆ ನೋಡಿ. ಯಾರಿದ್ದೀರಾ? ಯಾರು ಲೆಟ್ರ್ ಕಳ್ಸಿದಾರೆ ನಮಗೆ? ಬಂದೇ ಇರಪ್ಪ, ಬಂದೇ ಇರು. ಯಾರಕ್ಕಪ್ಪ? ಯಾರಿಗೆ? ಕೋರ್ಟಿಂದ ಬಂದಿರೋದಮ್ಮ. ಅಲ್ಲಿ ನಿಮ್ಮ ಮನೇಲಿ ಯಾರಿದ್ದೀರೋ ಓದಿಸಿ. ಸರಿ ಕಣಪ್ಪ. ಇದೇನು ಲೆಟ್ರಪ್ಪ? ಅದೇನೋ ಅರ್ಥ ಹಾಕಿಲ್ಲ, ಏನು ಇಲ್ಲ, ನನಗೇನು ಗೊತ್ತಾಗ್ತದೆ. ಇರು, ಪ್ರೀತಮ್ಮ ಅವನಲ್ಲಿ ಕರಿತೀನಿ. ಪ್ರೀತಮ್ಮ, ಲೋ ಪ್ರೀತಮ್ಮ. ಏನೋ ಇದ್ಯಾಕೆ ಕಿರ್ತಾಡ್ತಿದ್ದಿ? ರೆಡಿ ಆಯ್ತಿದ್ದಾನೋ ಏನೋ ಬ್ಯಾಂಕ್ ಹೋಗಕ್ಕೆ. ಏನಿದು? ಅದೇನೋ ಇಟ್ಕೊಂಡಿ ಲೆಟ್ರಾ? ಏನೋ ಪೋಸ್ಟ್ ಆಫೀಸನ್ನು ಕೊಟ್ಬಿಡೋದಕ್ಕನ್ರಿ, ಲೆಟ್ರ್ ಬಂದಿದೆ ಅಂತ. ಅದಕ್ಕೆ ಓದ್ಸನೆ ಅಂತ ಕರಿತಿದ್ದೆ. ಬತ್ತನ ಹಾಕಿ ಅವನೇ. ಏನಮ್ಮ ಏನು? ಅದೇನೋ ಪೋಸ್ಟ್ ಆಫೀಸಿಂದ ಲೆಟ್ರ್ ಕೊಟ್ಬಿಟ್ಟೋದ್ರು, ಅದಕ್ಕೆ ಕರೆದೆ. ರೆಡಿ ಆಯ್ತದ? ಪ್ರೀತಿ ಇದ್ದೀರಾ ಅವಳಿಗೆಲ್ಲ ಓದಿಸ್ಬೋದಿತ್ತು. ಅಪ್ಪನ ಮನೆಗೆ ಹೋಗೋಳಲ್ಲ ಅವಳು, ಯಾವಾಗ ಬರ್ತಾಳಂತಪ್ಪ? ಫೋನ್ ಮಾಡಿದ್ದಾ? ಅಯ್ಯೋ ಇದ್ಬಿಟ್ಟು ಬರ್ಲಿ ಬಿಡು ಪಾಪ. ಮದುವೆ ಆದಮೇಲೆ ಈಗ ಮೊದಲ ಸತಿ ಹೋಗೋಳೆ, ಒಂದು 2-3 ದಿನ ಇದ್ಬಿಟ್ಟು ಬತ್ತಳು ಬಿಡು. ಇವನು ಹೋಗಿದ್ರೆ ಆಯ್ತಿತ್ತಿಲ್ವಾ? ಏನಪ್ಪ ಇವತ್ತು ಹೋಯ್ತೀನಿ, ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಹಂಗೆ ಹೋಯ್ತೀನಿ. ಇವತ್ತು ಶನಿವಾರ ಅಲ್ವಾ, ಮುಗಿಸ್ಕೊಂಡು ಹೋಗ್ಬಿಟ್ಟು ನಾಳೆ ಭಾನುವಾರ ರಜಾ, ಸೋಮವಾರ ಒಟ್ಟಿಗೆ ಕೆಲಸ ಮುಗಿಸ್ಕೊಂಡು ಬರುವಾಗ ಅವಳನ್ನ ಕರ್ಕೊಂಡ್ಬಂದ್ಬಿಡ್ತೀನಿ ಸಂಜೆ. ಹಂಗೆ ಮಾಡಪ್ಪ, ಹಂಗೆ ಮಾಡು. ಅಯ್ಯೋ ಬರೀ ಮಾತೇ ಆಯ್ತಲ್ಲ, ಇದು ಯಾರನ್ನು ನೋಡಪ್ಪ ಫಸ್ಟು. ಅಯ್ಯೋ ಮರ್ತೆ ಬಿಟ್ಟಮ್ಮ, ಕೊಡಿಲಿ ಏನು ನೋಡ್ತೀನಿ. ಇದಕ್ಕಪ್ಪ ಪ್ರೀತಮ್ಮ, ಇದಕ್ಕೆ ಬೇಜಾರಾಗ್ಬಿಟ್ಟೆ. ಏನಪ್ಪ ಅದು? ಯಾರು ಬರ್ದಿರೋದು? ಅಮ್ಮ ಇದು ಬರ್ದಿರೋದಲ್ಲ, ಕೋರ್ಟಿಂದ ನೋಟಿಸ್ ಕಳ್ಸವ್ರೆ. ಕೋರ್ಟಿಂದ ನೋಟಿಸ್ ಕಳ್ಸಿದಾರ? ಯಾಕೆ? ನಾವೇನು ಮಾಡಿದವು? ಏನಂತೆ? ಅತ್ತೇನುವೆ ನಿಮ್ಮ ಮುದ್ದಿನ ಮಗಳವಳಲ್ಲಪ್ಪ ವೀಣಾ, ಅವಳುವೆ ಇದೇನೋ ಆಸ್ತಿ ಬೇಕು, ನಮ್ಮ ಅಪ್ಪನ ಮನೆ ಆಸ್ತಿ ಅಂತ ಕೇಸ್ ಹಾಕವ್ರೆ. ಏನ್ಲ ಏನು ಹೇಳ್ತೀನಿ? ಅಲ್ಲ ಕಣಪ್ಪ, ಅಲ್ಲ ಇವನ್ ತಂಗಿ ಬಿಡು, ಅವಳು ಕಲ್ತಿರೋದಂತ ದರಿದ್ರ ಬುದ್ಧಿ. ಅವಳು ಇವತ್ತಲ್ಲ ನಾಳಿಕೆ ಇಂಥ ಕೆಲಸ ಮಾಡೇ ಮಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅವತ್ತು ನಾವೇ ಆಸ್ತಿ ಕೊಡ್ತೀವಿ ಅಂದ್ರೂ ಬೇಡ ಅಂದ್ಲು. ಆಗಲೇ ಅನ್ಕೊಂಡೆ, ನನಗೆ ಆಗಲೇ ಅನುಮಾನ ಬಂದಿತ್ತು. ಇವಳು ಈ ಕೊಸಿ ಕೊಡ್ತಾರೆ, ಕೇಸ್ ಹಾಕ್ಬಿಟ್ಟು ಕೋರ್ಟಲ್ಲಿ ತಗೊಳ್ಳೋಣ ಜಾಸ್ತಿ ಅಂದ್ಕೊಂಡು ಬೇಡ ಅಂತವಳೆ ಅಂತ ನನಗೆ ಅವತ್ತೇ ಅನುಮಾನ ಬಂದಿತ್ತು. ನೀನುವೇ ನಿಮ್ಮ ಅಪ್ಪನವೇ ನೆಗೆದು ಹಾಕ್ಬಿಟ್ರಿ. ನಮ್ಮ ಅತ್ತೆ ಅಂತವಳಲ್ಲ, ನಮ್ಮ ಅತ್ತೆ ನನ್ನ ತಂಗಿ ಅಂತವಳಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ನಾಟಕ ಆಡ್ತಿದ್ರಿ ನೀವಿಬ್ಬರಳುವೆ. ನಾನು ಸರಿ ಬಿಡು, ಹೆಂಗೋ ಈಗ ಹೋಗ್ಲಿ ಫಸ್ಟ್ ಅವಳು ಅಂದ್ಕೊಂಡು ಅವತ್ತು ನಾನು ಸುಮ್ಮನಾದೆ ಅಪ್ಪ. ನನಗೆ ಗೊತ್ತಿತ್ತು ಒಟ್ಟಿನಲ್ಲಿ ಇವತ್ತಲ್ಲ ನಾಳೆ ಈ ಕೆಲಸ ಮಾಡೇ ಮಾಡ್ತಾಳೆ ಅವಳು ಅಂತ ನನಗೆ ಗೊತ್ತಿತ್ತು. ಆದರೆ ಅಲ್ಲ, ಈ ವೀಣಿಗೇನು ಬಂದಿರೋದು ರೋಗ ನನ್ನ ಮಗಳಿಗೆ? ಅವಳಿಗೇನು ಕಮ್ಮಿ ಆಗಿದ್ದದು? ಏನು ಕಮ್ಮಿ ಇರೋ ಕಡೆ ಕೊಟ್ಟಿದ್ದವ ನಾವು? ಒಳ್ಳೆ ಕಡೆ ಕೊಟ್ಟಿಲ್ವ ಅವಳನ್ನ? ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಲ್ವಾ? ಲಕ್ಷಾಂತರ ರೂಪಾಯಿ ಕೊಟ್ಟು ಒಡವೆ ಮಾಡಿಸ್ಕೊಟ್ಟಿಲ್ವಾ? 2 ಮಕ್ಕಳು ಬಾಣಿತನ ಮಾಡಿಲ್ವಾ? ಇನ್ನೇನು ಮಾಡ್ಬೇಕಂತೆ ಅವಳಿಗೆ? ಇನ್ಯಾವ ಆಸ್ತಿ ಕೊಡ್ಬೇಕಂತೆ ಅವಳಿಗೆ? ಅಮ್ಮ ಇದೆಲ್ಲ ವೀಣಿನ ಕೆಲಸ ಅಲ್ಲ, ಅತ್ತೆ ಕೆಲಸನೇ ಅನಿಸ್ತದೆ. ಅತ್ತೆನೇ ವೀಣಿಗೂ ತಲೆ ಸವರಿ ಏನೋ ಮಾಡ್ಸೈತೆ. ಇಲ್ಲಾಂದ್ರೆ ಅವ್ಳು ಕೇಳ್ತಿರ್ಲಿಲ್ಲ ಬಿಡು. ಅವಳು ಯಾವತ್ತು ಆಸ್ತಿ ಬಗ್ಗೆ ಮಾತಾಡ್ದವಳೆ ಅಲ್ಲ, ಹಿಂಗೆ ಸಡನ್ನಾಗಿ ಹೆಂಗೆ ನೋಟಿಸ್ ಕಳಿಸ್ಬಿಡ್ತಾಳೆ ಅವಳು? ಅಲ್ಲ ಏನು ಬಂದಿರೋದು ಇವಳಿಗೆ ಊರ್ ಮೇಳಿಗೆ? ಅವತ್ತು ಕೊಡ್ತೀನಿ ಆಸ್ತಿ ಅಂತ ನಾನು ಹೇಳಿಲ್ವಾ? ಅವತ್ತು ಬೇಡ ಅಂತ ಅನ್ಕೊಂಡು ಹೋದವಳು ಹಿಂಗೆ ಮಾಡತ್ತವಳು. ನಡಿ ಮನೆ ತೋರಿಸ್ನಡಿ, ಅವಳು ಮಾಡ್ತೀನಿ ಅವಳಿಗೆ. ಅದೆಲ್ಲಿ ಮನೆ ಮಾಡ್ಕೊಂಡವಳೆಲ್ಲ ಕರ್ಕೊಂಡು ನಡಿ, ಅವಳಿಗೆ ಮಾಡ್ತೀನಿ, ಅವಳಿಗೆ ಮಾತಾಡ್ತೀನಿ ನಾನು. ಏನು ಅನ್ಕೊಂಡಿದ್ದಾಳೆ ಅವಳು? ಏನೋ ಅವರಪ್ಪ ಸಂಪಾದನೆ ಮಾಡ್ಬಿಟ್ಟು ಹೋಗಿಲ್ಲ, ಇದೆಲ್ಲನೇ ಅವಳು ಭಾಗ ಕೊಡಕ್ಕೆ ನಾನು. ನಾನು ಸಂಪಾದನೆ ಮಾಡಿರೋದು, ಅವರಪ್ಪ ಸಂಪಾದನೆ ಮಾಡಿರೋದು ಇದೊಂದು ಮನೆ, ಆಮೇಲೆ 1 ಎಕರೆ ಗದ್ದೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಆಸ್ತಿನೂ ನಾನು ಸ್ವಯರಚಿತ ನಂದು, ನಾನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರೋದು. ಅದು ಹೆಂಗೆ ಅವಳಿಗೆ ಭಾಗ ಕೊಟ್ಟರಂತೆ ಎಲ್ಲನೂ ಹೆಂಗೆ ಭಾಗ ಕೊಟ್ಟರಂತೆ ಅವಳಿಗೆ? ಏನು ಮಾಡೋಕ್ಕಿದ್ದಪ್ಪ, ಏನು ಮಾಡೋಕ್ಕಾಗೋದಿಲ್ಲ. ಇವರು ಕೋರ್ಟು ಅಲ್ಲ, ಅದೆಲ್ಲ ಕಣಪ್ಪ ನಾನು ಕೇಳೋದು. ಕೋರ್ಟ್ ನೋಟಿಸ್ಗೆ ಕಳಿಸ್ಬೇಕು ಅನ್ನೋದು ಏನಿತ್ತು ಅವ್ರಿಗೆ? ಬಂದು ಕೇಳ್ಬೋದಿತ್ತಲ್ಲ. ನಮ್ಮನ್ನೇ ಕೇಳಿದರೆ ಅವ್ರಿಗೆ ಏನೇನು ಸೇರಬೇಕು ಅದು ಕೊಡ್ಬೋದಿತ್ತಲ್ಲ, ನಾವೇ ಕೊಡ್ತಿದ್ವಲ್ಲ. ಇವ್ರು ಕೇಳೋದಲ್ತಾನೆ ನನ್ನ ತಂಗಿಗೂ ಹಿಂಗೆಲ್ಲ ಮಾಡಿಸೋರಲ್ಲ. ಸರಿಯಪ್ಪ, ಅದೇನು ಬುದ್ಧಿ ಕಲ್ತವ್ರೋ ಏನೋ. ನಾನು ತುಂಬ ಒಳ್ಳೆಯವರು, ನಮ್ಮ ಮತ್ತೆ ಅನ್ಕೊಬಿಟ್ಟಿದೆ. ಅವ್ವ ಹೇಳ್ತಾ ಇದ್ದಿದ್ದೆ ಸರಿ. ಅದನ್ನೇ ಕೇಳ್ತಿಲ್ವ ನಾನು? ನಡಿ ಕರ್ಕೊಂಡು ನಡಿ ಅದು ಹೆಂಗೆ ಮಾಡೋ ಕೇಳಿ, ಕೋರ್ಟಲ್ಲಿ ಕೇಸ್ ಹಾಕಿದ್ರು ಕೇಳ್ತೀನಿ ನಾನು. ಏನು ಅವರಪ್ಪ ಅವ್ರು ಸಂಪಾದನೆ ಮಾಡ್ಕೊಟ್ಟಿದ್ರು ಅಂತೇಳಿ? ನಮ್ಮಪ್ಪ ನಮ್ಮವ್ವ ಸಂಪಾದನೆ ಮಾಡೋದು ಅಷ್ಟರಲ್ಲೇ ಇರಲಿ. ಈ ಮನೇನೂ 1 ಎಕರೆ ಗದ್ದೆನೂ, ಈ ಮನೇಲಿ ಅರ್ಧ ಭಾಗ ಬರಬೇಕು ಅವಳಿಗೆ, ಗದ್ದೆಲೆ ಅರ್ಧ ಎಕರೆ. ಆಯ್ತು ತಗೊಳ್ಳಿ ಬಿಡು ಅವಳು. ಕೊಡ್ತೀನಿ ಬಿಡು. ಇನ್ನೇನು ಕೊಡಕ್ಕಿಲ್ಲ ನಾನು, ಇನ್ನೇನು ಕೊಡೋಣ ನಾನು ಅವಳಿಗೆ? ಅಲ್ಲ ಕಣ್ರಿ, ಈ ಮನೆ ತಾನೇ ಎಲ್ಲಿ ಪೂರ್ತಿ ಕಟ್ಟಿದ್ರಾ? ಹೆಂಗಿತ್ತು? ಮುರ್ದೋಗ ಮನೆ ಹೆಂಗಿತ್ತಿಲ್ವಾ? ಮಿಕ್ಕಿದೆಲ್ಲ ದುಡ್ಡು ಹಾಕ್ಬಿಟ್ಟು ನಾವಲ್ವಾ, ನೀವು ಮದುವೆ ಆದ ನನ್ನ ಮದುವೆ ಆದ ವಸ್ತ್ರಲ್ಲಿ ಕಷ್ಟಪಟ್ಟಿದ್ದು ನಿಮ್ಮ ದುಡ್ಡಲ್ಲಿ ಎಲ್ಲನೇ ಮನೆಯೆಲ್ಲ ಕಟ್ಕೊಂಡು ನೀಟಾಗಿ ದೊಡ್ಡದಾಗಿ ರೂಮ್ಗಳು ಅವು ಇವೆಲ್ಲ ಮಾಡ್ಕೊಂಡು ಇವೆಲ್ಲನೇ ಚೆನ್ನಾಗಿ ಮಾಡಿಸ್ಕೊಂಡಿತ್ತು ನಾವಲ್ವಾ ಮಾಡಿಸ್ಕೊಂಡಿರೋದು? ಅದೇಪ್ಪ. ಅದರಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಅವಳಿಗೆ? ನಾನು ರಿಪೇರಿ ಮಾಡ್ಸೋಕ್ಕೇನೆ, ಇದೆಲ್ಲ ಸರಿ ಮಾಡ್ಸೋಕ್ಕೇನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಅದನ್ನ ಕೊಡಲಿ ಅವಳು ಭಾಗವ, ಮತ್ತೆ ಭಾಗ ತಗೊಳ್ಳೋಳು, ಅದು ಕೊಡೋಕೆ ಹಾಕಿಲ್ವಾ? ನಡಿ ಅದು ಹೆಂಗೆ ಕೊಟ್ಟಳು ಕೇಳ್ತೀನಿ. ಸರಿಯಾದ ಬುದ್ಧಿನೇ ಕಲ್ತವಳು ಬಿಡು. ಮತ್ತೆ ಮನೆ ಹಾಳಿ ಅವಳು ಹಾಳಾಗುತ್ತಲ್ದೇನೆ ನನ್ನ ಮಗಳನ್ನೂ ಹಾಳು ಮಾಡಿದಾಳ, ನನ್ನ ಮಗಳನ್ನೂ ಹಾಳು ಮಾಡಿದಾಳೆ ಹೇಳು. ನನ್ನ ಮಗಳು ಗೊತ್ತು, ನನ್ನ ಮಗಳಿಗೆ ಏನು ಮಾತಾಡ್ಬೇಕು, ನಾನು ಏನು ಮಾಡಬೇಕು ಅಂತ ಕರ್ಸ್ತೀನಿ ಅವಳನ್ನ. ಫೋನ್ ಮಾಡು ಅವಳಿಗೆ, ವೀಣಿಗೆ ಫೋನ್ ಮಾಡಲೇ, ನಿನ್ನ ಮಗಳಿಗೆ ಮಾಡು. ಹಲೋ ಏನಮ್ಮ? ಅಲ್ಲ ಕಣ ವೀಣಾ, ಇದು ಏನು ಮಾಡಿರೋದು ನೀನು? ಇದೇನವ ಇಂಥ ಕೆಲಸ ಮಾಡ್ಬಿಟ್ಟಲ್ಲವಾ?
ಹಾಂ ಮಗಳು 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 ಅಂತ ನಿನ್ಗೆ ಅಷ್ಟೆಲ್ಲ ಮಾಡೀವಿ ಏನು ಕಮ್ಮಿ ಮಾಡಿದ ನಾವು ಏನವ ಕಮ್ಮಿ ಮಾಡಿದ ನಿನಗೆ ಯಾಕಿಂತ ಅನ್ಯಾಯ ಮಾಡ್ಬಿಟ್ಟೆ ನಿಮ್ಮ ಅಣ್ಣಗೆ ಯಾಕಿಂತ ಅನ್ಯಾಯ ಮಾಡ್ಬಿಟ್ಟೆ ನಮಗೆ ನೀನು ಏ ನಾನೇನು ಮಾಡಿದ್ದೇನಂತ ಹಿಂಗೆ ಮಾತಾಡ್ತಿದ್ದೀನಿ ನೀನು ಫೋನ್ ಮಾಡಿಬಿಟ್ಟು ಅದೇನು ಸರಿಯಾಗಿ ಹೇಳು ತತ್ತಲೇಲಿ ನಾನು ಮಾತಾಡ್ತೀನಿ ತತ್ತಲೇಲಿ. ಹಲೋ ಬೀಣಾ. ಏನಪ್ಪ ಏನು ಅಲ್ಲ ಕಣವ, ಏನು ಮಾಡೋದು ನೀನು ಆ ಮನೆ ಹಾಳು ಊರ್ಮಿಳ ಜೊತೆ ಸೇರ್ಕೊಂಡು ಕೋರ್ಟಲ್ಲಿ ಕೇಸ್ ಹಾಕಿದ್ಯಾ ಏನು ಬೇಕು ಆಸ್ತಿ ಬೇಕಾ ನಿನಗೆ? ಆಸ್ತಿ ಬೇಕಾ ನಿನಗೆ? ಅಲ್ಲ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಮಾನ ಮರೀತಿ ಬಿಡ್ಬಾ ನಿನಗೆ? ಮಾನ ಮರೀತಿ ಬಿಡ್ಬಾ? ಅವಳೇನು ಎಲ್ಲ ಬಿಟ್ಟು ನಿಂತವಳೆ ಕುಣಿತಾಳೆ. ನಿನ್ಗೇನು ಬಂದಿರೋದು? ನಿನ್ಗೇನು ಕಮ್ಮಿ ಮಾಡ್ತೇವೆ ನಾವು? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗೌರ್ಮೆಂಟ್ ಕೆಲಸದಲ್ಲಿ ನಾವು ಹುಡುಕಿ ನಿಮ್ಮ ಮಾವನ ಕಡೆ ಮನೆ ಎಲ್ಲ ಚೆನ್ನಾಗಿರಂಗೆ ಒಳ್ಳೆ ಕಡೆ ನೋಡಿ ಮದುವೆ ಮಾಡಿಲ್ವಾ ನಿನಗೆ? ಲಕ್ಷಾಂತರ ರೂಪಾಯಿ ನೀನು ಕೇಳಿದ್ದು ಒಡವೆ ಮಾಡಿಸ್ಕೊಟ್ಟಿಲ್ವಾ? ಏನು ಕಮ್ಮಿ ಆಗುತ್ತೆ ಅಂತ ನೀನು ಕೇಸ್ ಹಾಕಿದಿ? ಅಪ್ಪ ನನಗೇನು ಕಮ್ಮಿ ಆಗಿಲ್ಲ. ಅಲ್ಲ ಈಗೇನು ಅತ್ತೆನ ಮನೆ ಬಿಟ್ಟು ಆಚೆ ಕೊಡ್ಸಿದ್ರಿ ನೀವು. ಈಗ ಅತ್ತೆ ಪಾಪ ಎಲ್ಲೋ ಬೇರೆ ಕಡೆ ಬಾಡಿಗೆ ಮನೆ ಮಾಡ್ಕೊಂಡು ಐತೆ. ಇವತ್ತೆಲ್ಲ ನಾಳೆ ನನ್ನ ಓಡಿಸ್ತೀರಿ ಕಣಪ್ಪ. ಮದುವೆಯಾಗಿ ಬಂದಿರೋ ಸೊಸೆಗಿಂತ ಸಲ ಸೊಸೆನೇ ಹೆಚ್ಚಾಗವಳೆ ನಿಮಗೆ ಮಗಳಿಗಿಂತ. ಅವತ್ತು ಅವಳು ಆಡಿದ ಮಾತುಗಳೆಲ್ಲ ನಾನು ನೋಡಿದ್ದೀನಿ. ಬೇಡ ಕಣಪ್ಪ, ನನಗೆ ಆ ತವ್ರ ಮನೆ ಸಹವಾಸನೇ ಬೇಡ. ನನಗೆ ಏನು ಬರಬೇಕು ಕೊಡ್ರಿ ಇಲ್ಲಿ. ಆಯಿತು ಕಣಮ್ಮ, ಆಯಿತು ಕೊಟ್ಬಿಡ್ತೀವಿ. ನಮ್ಮ ಋಣಮ್ಮ ತೀರ್ಸ್ಕೊಬಿಡು. ಇನ್ನು ಯಾವತ್ತೂ ನಮ್ಮ ಅಪ್ಪ ನಮ್ಮ ಅವ್ವ ನಮ್ಮ ಅಣ್ಣ ಅಂತ ಕಡೆಗೆ ಬರೋಕ್ಕೆ ಹೋಗ್ಬೇಡ. ನಿನ್ನ ಮಕ್ಕಳು ನಮ್ಗೆ ತೋರಿಸ್ಬೇಡ ಕಣವ, ನಿನ್ನ ಮಕ್ಕಳು ನಮ್ಗೆ ತೋರಿಸ್ಬೇಡ. ನನಗಿರೋದೇ ಒಬ್ಬ ಮಗ ಅಂತ ನೋಡ್ಕೋತೀವಿ ಸಾಕು. ಇರೋದು ಅಷ್ಟೇ, ಎಷ್ಟು ಮಿಕ್ತದೋ ಅಷ್ಟೇ ಮಿಕ್ಕಲಿ ನನ್ನ ಮಗನಿಗೆ. ನನ್ನ ಮಗ ಏನೋ ಆಸೆ ದುರಾಸೆ ಪಡಕಿಲ್ಲ ಅವ್ನು ಚೆನ್ನಾಗಿರಲಿ. ಅದೇ ದಯವಿಟ್ಟು ನೀನುವೇ ನಿಮ್ಮ ಅತ್ತೆನೂ ನನಗೆ ಇನ್ಯಾವತ್ತೂ ಮಗ ತೋರಿಸ್ಬಿಡಿ. ಇನ್ಯಾವತ್ತೂ ನೀನು ಈ ಕಡೆಗೆ ಬರ್ನೂ ಬೇಡ. ಇವತ್ತಿಗೆ ನಿಮ್ಮ ಅಪ್ಪ ನಿಮ್ಮವ್ವ ಎಲ್ಲ ನಿನ್ನ ಪಾಲಕ್ಕೆ ಸತ್ತೋದ್ರು ಅನ್ಕೊಬಿಡು. ಅಷ್ಟೇ ನಿನಗೆ ಆಸ್ತಿನೇ ಮುಖ್ಯ ಆಯ್ತಲ್ವಾ? ಏನಾರ ಕಮ್ಮಿ ಆಗಿ ನಿನಗೆ ಏನಾರ ಇದಾಗಿದ್ರೆ ನಾವು ಬಿಟ್ಬಿಡ್ತಿದ್ವಾ ಹೇಳು? ನನ್ನ ಮಗಳಿಗೆ ಹಿಂಗಾಗದೆ ಅಂತ ನಾವು ಬಿಟ್ಬಿಡ್ತಿದ್ವಾ? ಮಾಡ್ತಿದ್ದಿಲ್ವಾ? ಇವತ್ತು ನೀನು ಚೆನ್ನಾಗಿ ಇಟ್ಕೊಂಡು ಈ ಥರ ದುರಾಸೆ ಪಡ್ತಿದ್ದಿಲ್ಲ ಸರಿಯಾ ನೀನು? ಎಲ್ಲಾರೇ ನನ್ನ ಅಣ್ಣ ಚೆನ್ನಾಗಿರಲಿ, ನಮ್ಮ ಅಪ್ಪನ ಮನೆ ಚೆನ್ನಾಗಿರಲಿ ಅಂತ ಬಯಸೋದು ನೋಡಿದ್ದೀನಿ. ನೀನು ಚೆನ್ನಾಗಿ ಇಟ್ಕೊಂಡು ಇಷ್ಟು ದುರಾಸೆ ಪಡ್ತಿದ್ದೀರ ನೀನು. ಇವತ್ತಿಗೆ ನಿಮ್ಮ ಅಪ್ಪ ನಿಮ್ಮ ಅವ್ವ ನಿಮ್ಮ ಅಣ್ಣ ನಿನ್ನ ಪಾಲಕ್ಕೆ ಸತ್ತೋದ್ರು ಅಂತ ತಿಳ್ಕೊಬಿಡೋವ. ಇನ್ನು ಯಾವತ್ತೂ ಈ ಕಡೆ ತಿರುಗಿ ನೋಡ್ಬಿಡಕನವ. ನಿನಗೇನು ಬರಬೇಕೋ ಬರಲಿ ಬಿಡು. ತಗೋ, ಕೋರ್ಟು ಕೇಸ್ ಹಾಕಿದೆಯಲ್ವಾ ತಗೋ. ಕುಯ್ ಕಟ್ ಮಾಡಿದ್ಬೇಕಂತ ಬಿಡಮ್ಮ, ಕಟ್ ಮಾಡಿದ್ಬೇಕಂತ ಬಿಡು. ಅವ್ರಿಗೆಲ್ಲ ಆಸ್ತಿನೇ ಹೆಚ್ಚಾಗೈತೆ. ಅದು ಯಾರ್ಯಾರಿಗೆ ಏನೇನು ಕೊಡಬೇಕೋ ಕೊಟ್ಬಿಡು ಸಾಕು. ನನಗೆ ಎಷ್ಟು ಸಿಗ್ತದೋ ಅಷ್ಟೇ ಸಾಕು. ಏನು ಕೊಟ್ಟಾರೋ ಅವಳಿಗೆ ಊರ್ ಮೇಳಕ್ಕೆ ಅರ್ಧ ಎಕರೆ ಗದ್ದೆ, ಈ ಮನೇಲಿ ಅರ್ಧ ಬರಬೇಕಿತ್ತು. ಈ ಮನೆಗೆ ಅರ್ಧ ಕೊಡೋಕೆ ಹೆಂಗೆ ಕೊಡೋದು ಮುರಿದೋಗಿ ಇದಾಗಿದ್ದ ಮನೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ರೆಡಿ ಮಾಡ್ಸಿರೋನು. ಅದು ಹೆಂಗೆ ಈ ಮನೇಲಿ ಭಾಗ ಕೊಡೋಕ್ಕಾಗದು? ಅವಳಿಗೆ ಅರ್ಧ ಎಕರೆ ಗದ್ದೆ ತಾನೇ ಕೊಡ್ತೀನಿ ಬಿಡು. ಇನ್ನು ಇವಳಿಗೆ ನಿನ್ನ ಮಗಳಿಗೆ ನಿನ್ನ ತಂಗಿಗೆ ನಾನು ಏನು ಕೊಡೋಕ್ಕಿಲ್ಲ. ಆ ವೀಣಿಗೆ ಏನು ಕೊಡೋಕ್ಕಿಲ್ಲ ನಾನು. ಹೆಂಗೆ ಕೊಡೋಣ? ಇದು ನಾನು ಸಂಪಾದನೆ ಮಾಡಿರೋ ಆಸ್ತಿ. ನಾನು ಸಂಪಾದನೆ ಮಾಡಿರೋದು ನನಗೆ ಹಕ್ಕಿರ್ತದೆ. ಯಾರು ಕೊಡಬೇಕು ಯಾರು ಕೊಡಬಾರ್ದು ಅದು ನನ್ನ ಇಷ್ಟ. ನಾನು ಹೇಳ್ತೀನಿ ಲಾಯರ್ಗೆ, ನಾನು ಸ್ವಾರ್ಥಿತ ನಾನು ಸಂಪಾದನೆ ಮಾಡೋದು ಸರ್, ನಾನು ಯಾರಿಗೂ ಕೊಡೋಕ್ಕಿಲ್ಲ, ಇದು ನನ್ನ ಮಗನಿಗೆ ಅಂತ ನಾನೇ ಹೇಳ್ತೀನಿ. ಅದು ಹೆಂಗೆ ಅವಳು ಆಸ್ತಿ ಬಂದ್ಬಿಟ್ಟಳು? ಅದು ಹೆಂಗೆ ಬಂದಳು? ಬರಲಿ. ಅವ್ರ ತಾತನ ಮನೆ ಆ ತಾತನ ಆಸ್ತಿ ಸೇರ್ಬೇಕು ಅನ್ನೋದಾದ್ರೆ ಅವಳಿಗೂ ಕಾಲಕ್ರೆ ಇವಳು ಕಾಲಕ್ರೆ ತಗೊಳ್ಳಿ ಬಿಡು. ಅಷ್ಟೇ ಸಿಗೋದವ್ರಿಗೆ. ಅವ್ರು ದುರಾಸೆ ಪಟ್ರಲ್ವ ನನ್ನ ಆಸ್ತಿನ ನಡೆಯೋಕ್ಕೆ. ಅದು ಹೆಂಗೆ ಹೊಡೆದ್ರೆ ನಾನು ನೋಡ್ತೀನಿ ಬಿಡು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.